ನಮಸ್ಕಾರ, ನಾನು ಚೈತ್ರ ರಾಜ್. ರಾಂಪುರದಲ್ಲಿ ನಡೆದ ಭೀಕರ ಹತ್ಯಾಕಾಂಡ ಬೆನ್ನಲ್ಲೇ ಸಿದ್ದಪ್ಪ ಬೋರಗಿ ಕೊಲೆಗೆ ಸಂಚು. ಬಾಂಬು, ಬುಲೆಟ್, ಬಂದೂಕು, ಬುರುಡೆ ಬಿಚ್ಚಿದ ಹೇಗೆ ಎದುರಾಳಿಗಳು. ಅವರ ಮನೆಯ 4 ಮಂದಿಯನ್ನ ಕೊಂದಿದ್ದ ಸಿದ್ದಪ್ಪನ ಟೀಮಿಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಎಲ್ಲಿ ಗೊತ್ತಾ? ಯಾರೂ ಹೇಳದ ಕಥೆಗಳು, ಎಲ್ಲೂ ತೋರಿಸದ ದೃಶ್ಯಗಳು. ಬಾಂಬ್ಸು, ಬುಲೆಟ್ಸು, ಬೋರಗಿ ಟಾರ್ಗೆಟ್ಟು. ಆ ಟಾರ್ಗೆಟ್ಟಿನ ಕಥೆ ಇಲ್ಲಿದೆ ನೋಡಿ. ಸಿಂಧಗಿ ಪಟ್ಟಣ. ವಿಜಯಪುರ ಜಿಲ್ಲೆಯ ಸಿಂಧಗಿ ಪಟ್ಟಣ ಇತಿಹಾಸ ಪ್ರಸಿದ್ಧವಾದದ್ದು, ರಾಜಕೀಯವಾಗಿಯೂ ಪ್ರಭಾವ ಬೀರಿರುವಂತದ್ದು. ಶ್ರೀಸಾಮಾನ್ಯನಿಂದ ಹಿಡಿದು ಪ್ರಭಾವಿ ನಾಯಕರ ತನಕ ಸಿಂಧಗಿ ಮಣ್ಣಲ್ಲಿ ಹುಟ್ಟಿದ ಅದೆಷ್ಟೋ ಮಂದಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಅಂತ ಸಿಂಧಗಿ ಪಟ್ಟಣದ ಕೇಂದ್ರ ಬಿಂದುನೇ ಸಿಂಧಗಿಯ ಬಸ್ ಸ್ಟಾಪು. ಸಿಂಧಗಿಯಿಂದ ಸ್ವಲ್ಪವೇ ದೂರಕ್ಕೆ ಹೋದರೆ ಸಿಗೋದೆ ರಾಂಪುರ ಅನ್ನೋ ಊರು. ಆಗೆಲ್ಲ ರಾಂಪುರ ಚಿಕ್ಕ ಊರಾಗಿತ್ತು. ಆದ್ರೀಗ ರಾಂಪುರ ಅನ್ನೋದು ಸಣ್ಣ ಊರಾಗಿ ಉಳಿದಿಲ್ಲ, ದೊಡ್ಡದಾಗಿ ಬೆಳೆದು ನಿಂತಿದೆ. ಹೀಗೆ ದೊಡ್ಡದಾಗಿ ಬೆಳೆದಿರೋ ರಾಂಪುರದಲ್ಲಿ ಆವತ್ತೊಂದಿನ ಭೀಕರ ಹತ್ಯಾಕಾಂಡ ನಡೆದು ಬಿಟ್ಟಿತ್ತು. ಸಿದ್ದಪ್ಪ ಬೋರಗಿ, ಕೇಶಪ್ಪ ತಾವರ್ಖೇಡ, ಶಿವಾಜಿ ಬೋರಗಿ ಇದೇ ರಾಂಪುರದಲ್ಲಿ 4 ಕಗ್ಗೊಲೆಗಳನ್ನ ಮಾಡಿಬಿಟ್ಟಿದ್ದರು. ತಮ್ಮ ತಂದೆಯನ್ನ ಕೊಂದವರ ವಿರುದ್ಧ ಪ್ರತೀಕಾರ ಕೇಳಿದಿದ್ದ ಸಿದ್ದಪ್ಪ ಬೋರಗಿ ಟೀಮು ಬಂದೂಕು, ಮದ್ದು, ಗುಂಡುಗಳ ಸಮೇತ ಹೈದರಾಬಾದ್ ಹತ್ತಿ ಗುಂಡಿನ ದಾಳಿಯನ್ನ ಶುರುವಿಟ್ಟುಕೊಂಡರು. ಆ ಗುಂಡಿನ ದಾಳಿಗೆ ಅಲ್ಲಿ ಜೀವ ಬಿಟ್ಟದ್ದು ಬರೋಬ್ಬರಿ 4 ಮಂದಿ. ರಾಂಪುರದಲ್ಲಿ ನಡೆದ ಹೈದರಾಬಾದ್ ಹತ್ಯಾಕಾಂಡ ಇಡೀ ಭೀಮಾ ತೀರವನ್ನೇ ಇನ್ನಷ್ಟು ಭೀಭತ್ಸಕ್ಕೆ ನೂಕಿತ್ತು. ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಬದುವಿನ ಜಗಳ ಶುರುವಾಗಿತ್ತು. ಆ ಕೆಟ್ಟ ಸಮಯ ಶರಣಪ್ಪ ಬೋರಗಿಯ ಹತ್ಯೆಗೂ ಕಾರಣವಾಗಿ ಬಿಟ್ಟಿತ್ತು. ಮುಂದೆ ಅಂಥದ್ದೊಂದು ಕೃತ್ಯ ನಡಿಬಾರ್ದು ಅಂತ ಆ ಕಡೆಯವರು ಅಂದುಕೊಳ್ತಿದ್ರು, ಈ ಕಡೆಯವರು ಅಂದುಕೊಳ್ತಿದ್ರು. ಹಿಂಗಿರಬೇಕಾದ್ರೇನೆ ರಾಂಪುರದಲ್ಲಿ ಹೈದರಾಬಾದ್ನಲ್ಲಿ 4 ಮಂದಿಯನ್ನ ಸಿದ್ದಪ್ಪ ಬೋರಗಿ ಟೀಮ್ ಕಗ್ಗೊಲೆ ಮಾಡಿತ್ತು. ಯಾವಾಗ 4 ಹತ್ಯೆಗಳಾದ್ವೋ ಆ ಕಡೆಯವರು ರೊಚ್ಚಿಗೆದ್ದು ಬಿಟ್ಟಿದ್ರು. ನಾವಿದನ್ನ ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಸಿದ್ದಪ್ಪನ ಟೀಮು ಅದನ್ನ ಜಾಸ್ತಿ ಮಾಡ್ಬಿಡ್ತಲ್ಲ, ನಮ್ಮ ಕಡೆಯ 4 ಮಂದಿಯನ್ನ ಭೀಕರವಾಗಿ ಕೊಂದು ಹಾಕಿತಲ್ಲ ಅಂತ ರೊಚ್ಚಿಗೆದ್ದು ಬಿಟ್ಟಿದ್ರು. ಇದರಿಂದ ಕೊತ ಕೊತ ಅಂತ ಕುದೀತಾ ಇದ್ದ ಎದುರಾಳಿಗಳು ರಾತ್ರೋರಾತ್ರಿ ರೂಪಿಸಿದ್ದೇ ಸಿದ್ದಪ್ಪ ಸಾಹುಕಾರ್ನನ್ನ ಮುಗಿಸಿ ಬಿಡುವ ಸಂಚು. ನಾವು ಬದಲಾತೊಳಾರ ನಾವು ಇದು ಮಾಡಲ್ಲಂದು ಮುಂದೆ 4 ತಿಂಗಳಿಗೆ ಇಲ್ಲಿ ರಾಂಪುರ ಬಲ್ಲಿ ಬಸ್ದಲ್ಲಿ ಅವ್ರು ಹತ್ಯೆ ಮಾಡಿದ್ರು. ಆ ಹತ್ಯೆ ಮಾಡಿ ಅವ್ರು ಫರಾರಿದಾಗಿದ್ರು. ಫರಾರಿ ಆದ್ಮ್ಯಾಗ ಅವ್ರಿಗೆ ಇಲ್ಲೇನು ಅವ್ರ ಏಜ್ ಭಾಳ ಕಮ್ಮಿ ಇತ್ತು ರೀ. ಆ ಟೈಮ್ದಾಗ ನಮ್ಮ ಸಿದ್ದಪ್ಪ ಬೋರಗಿ ಇವ್ರದ್ದು 20 ವಯಸ್ಸು ಇತ್ತತ್ ರೀ. ನಮ್ಮ ಶಿವಾಜಿ ಬೋರಗಿ ನಮ್ಮ ಮಾಮ ಅವ್ರದ್ದು 17 ವರ್ಷ ಇತ್ತತ್ ರೀ ಆ ಟೈಮ್ದಾಗ. ರಾಂಪುರ ಹತ್ಯಾಕಾಂಡ ವಿಜಯಪುರ ಪೊಲೀಸರ ನಿದ್ದೆಗೆಡಿಸಿತ್ತು. ಸಿದ್ದಪ್ಪ ಬೋರಗಿ, ಕೇಶಪ್ಪ ತಾವರ್ಖೇಡ್, ಶಿವಾಜಿ ಬೋರಗಿ ಎಲ್ಲರನ್ನೂ ಹಗಲು ರಾತ್ರಿ ಎನ್ನದೇ ಹುಡುಕಾಡ್ತಿತ್ತು. ಇವರೆಲ್ಲ ಎಲ್ಲೆಲ್ಲಿ ಓಡಾಡ್ತಾರೆ, ಸಂಬಂಧಿಕರು ಯಾರು, ಆಶ್ರಯ ಕೊಟ್ಟೋರ್ ಯಾರು,
ಹಿಂಗೆ ಎಲ್ಲ ಆಂಗಲ್ನಲ್ಲೂ ಹುಡುಕಾಡ್ತಿದ್ರು ಪೊಲೀಸರು. ಈ ಟೈಮಲ್ಲೇ ಸೊಲ್ಲಾಪುರದಲ್ಲಿದ್ದ ಅಕ್ಕ ಚೆನ್ನಮ್ಮನಿಗೂ ಭಾವ ಆದಿಲಿಂಗ ಪಾಟೀಲ್ಗೂ ಪೊಲೀಸರು ಪ್ರಶ್ನೆಗಳ ಸುರಿಮಳೆಗೈದಿದ್ರು. ಅವರು ಅಕ್ಕೋರು ಇರ್ತಿರ್ರಿ, ಅವ್ರಿಲ್ಲ ಪೊಲೀಸರು ಎನ್ಕ್ವೈರಿ ಶುರು ಐತ್ರಿ. ಅವ್ರು ಎಲ್ಲರ ಮಂದಿ ಮಕ್ಕಳು ಅವ್ರು ಎಲ್ಲರ ಅಕ್ಕಂಗಿರಾರ ಅಲ್ಲಿ ಅವ್ರು ಚಾಲು ಮಾಡಿದ್ರು. ಸೋಲಾಪುರಕ್ಕೆ ಅವ್ರು ಬಂದರು. ಎಲ್ಲಿಲ್ಲ ನಿಮ್ಮ ತಮ್ಮವ್ರು ಎಲ್ಲಾರ ಅವ್ರ ಅಕ್ಕೋರಿಗೆ ಕೇಳೋಕೆ ಚಾಲು ಮಾಡಿದ್ರು. ಚೆನ್ನಮ್ಮ ಪಾಟೀಲ್ ಅವ್ರ ಅಕ್ಕೋರು ಸೋಲಾಪುರಕ್ಕೆ ಕೊಟ್ಟಾರ್ರಿ ದೊಡ್ಡವರು. ಅವ್ರಿಗೆ ಕೇಳೋಕೆ ಚಾಲು ಮಾಡಿದ್ರು, ನಿಮ್ಮ ತಮ್ಮವ್ರು ಎಲ್ಲಾರ ಏನಾರ. ನಮ್ಮ ಮಾಮಾದೇರಿಯರು ಫರಾರಿಯಾಗಿದ್ರು. ಶೆವಟಿ ಅವ್ರು ಏನು ಮಾಡಿದ್ರಿ, ಡಿಪಾರ್ಟ್ಮೆಂಟ್ ಹಿಂಗಾದ್ರಿ ಇವರು ಇದ್ರ ಮ್ಯಾಗ ಬರಲ್ವಾ ಅಂದು ನಮ್ಮ ಅವ್ರ ಇದಕ್ಕೆ ಹೋದ್ರಿ. ಅವ್ರು ದೇವನಗಾವ್ ಕಾಲಿ ನಮ್ಮ ಸಣ್ಣ ಮೌಶಿ ಮಹಾದೇವಿ ಮತ್ತು ನಮ್ಮ ಅಜ್ಜಿ ಇಲ್ಲೇನೋ ಈರಮ್ಮ ಅವರಲ್ಲಿ ಇಬ್ಬರೇ ಇದ್ರು. ಇವರು ನಮ್ಮ ಮಾಮಾದೇರು ಫರಾರಿದಾಗಿದ್ರು. ನಮ್ಮ ಅವರಲ್ಲಿ ಹೋದರು. ಡಿಪಾರ್ಟ್ಮೆಂಟ್ ಕೇಳಿ ಕಂಟಾಶಿ ಅವ್ರೇನು ಇದ್ರ ಮ್ಯಾಗ ಬರಲ್ಲ ಬಾ ಅಂದು ಇವ್ರಿಗಂದ್ರು ನೀವು ನಡ್ರಿ ಅಲ್ಲಿ ನೀವು ಅಂದ್ರ ಮ್ಯಾಗ್ರಿ ನಿಮ್ಮ ತಮ್ಮವರು ಬರ್ತಾರ. ಹಿಂಗೆ ಇವ್ರಿಗೆ ಇದು ಮಾಡ್ತಾರ ಬಾ ಅಂದು ನೀವು ಬೈದು ಕುಂದ್ರಿಸ್ತಾರೆ. ಇವರಿಗೆ ಇನ್ಕ್ವೈರಿ ಕೇಳ್ತಾರ ಬಾ ಅಂದು ನಮ್ಮ ಮಾಮಾದೇರು ಅವ್ರು ಅಲ್ಲಿ ಬಂದು ಹಜರಾದ್ರಿ. ಶಿವಾಜಿ ಬೋರಿಗೆ, ಸಿದ್ದಾರಾಮ್ ಬೋರಿಗೆ, ಸಿದ್ದಪ್ಪ ಬೋರಿಗೆ ಅಲ್ಲಿ ಹಜರಾದ್ಮ್ಯಾಗ ಅವ್ರ ಉಸಿರು ಹಜರಾದ್ರಿ. ಹಜರಾದ್ಮ್ಯಾಗ ಕೇಸ್ ನಡೀತ್ರಿ. ರಾಂಪುರ ಹತ್ಯಾಕಾಂಡದ ನಂತರ ಸಿದ್ದಪ್ಪ ಬೋರಗಿ ಟೀಮು ಎಸ್ಕೇಪ್ ಆಗಿತ್ತು. ಆದ್ರೆ ಪೊಲೀಸರು ಬೋರಗಿ ಕುಟುಂಬದವರನ್ನ ಲಾಕ್ ಮಾಡಿದಾಗ ಸಿದ್ದಪ್ಪ ಬೋರಗಿ, ಶಿವಾಜಿ ಬೋರಗಿ ಪೊಲೀಸರಿಗೆ ಸಿಕ್ಕಿಬಿಡ್ತಾರೆ. ಆದ್ರೆ ಸಿದ್ದಪ್ಪ ಸಾಹುಕಾರನೇ ದೊಡ್ಡವನಾಗಿದ್ದ. ಆತನೇ ಜೈಲಿಗೆ ಹೋದ ಮೇಲೆ ಕೋರ್ಟು ಕೇಸು ಅಂತ ಹೋರಾಡೋದು ಯಾರು ಅನ್ನೋ ಪ್ರಶ್ನೆ ಕಾಡ್ತಿತ್ತು. ಆಗ ಬಂದಿದ್ದೆ ಸಿದ್ದಪ್ಪ ಸಾಹುಕಾರ, ಶಿವಾಜಿ ಬೋರಗಿಯ ಒಡ ಹುಟ್ಟಿದ ಅಕ್ಕ ಚೆನ್ನಮ್ಮ ಪಾಟೀಲ್ ಮತ್ತು ಈಕೆಯ ಗಂಡ ಆದಿಲಿಂಗ ಪಾಟೀಲ್. ನಮ್ಮ ಅಪ್ಪರಂದ್ರೆ ಏನು ಬಂದಿ ನಾ ಖರ್ಚು ಕೊಡ್ತೀನಿ ರೀ, ಎಷ್ಟು ಯಾಕೆ ಹೋಗಲ್ಲ ಸಣ್ಣವ್ರಿಗೆ ತೆಗೆದು ಬಿಡ್ರಿ. ನಮ್ಮ ತಂದೆಯವ್ರು ಅಂದರು ಫ್ಲಾಟ್ 4-5 ಫ್ಲಾಟ್ರೂ ಇದ್ರು ರೀ. ಅವ್ರು ಮಾರಿದ್ರು. ಅವಾಗ ಒಂದು ಮರ್ಡರ್ ಕೇಸ್ ತಂದು 5 ಮಂದಿ ತೆಗೆದನ್ರಿ ಸುಮ್ಮಲ್ರಿ. ಆವಾಗ ನಮ್ಮ ಅಪ್ಪ ಅವ್ರ ತಂದೆಯವ್ರು ಏನು ಮಾಡಿದ್ರು, ಠೀಕ್ ಅದು ನಾವಿಲ್ಲ ಇದು ಮಾಡ್ತೀವಿ ಅಂದು ಆ ಭೋಗ್ ಶೆಟ್ಟಿ ಅವ್ರಿಗೆ ಹೇಳಿ ಅವ್ರ ತನಶಾಳ ಪಾಟೀಲ್ ಅವ್ರಿಗೆ ಇಟ್ರು. ಸಿದ್ದಪ್ಪ ಬೋರಗಿ, ಶಿವಾಜಿ ಬೋರಗಿ ಇಬ್ಬರು ಜೈಲಿಗೆ ಹೋಗಿದ್ರಿಂದ ಬೋರಗಿ ಕುಟುಂಬದಲ್ಲಿ ಗಂಡೆ ದಿಕ್ಕಿಲ್ಲದಂತಾಗಿ ಬಿಟ್ಟಿತ್ತು. ಏನಾದ್ರೂ ಮಾಡಿ ಈ ಮನೆಯನ್ನ ಕಾಪಾಡಬೇಕು ಅಂತೇಳಿ ಅಕ್ಕ ಚೆನ್ನಮ್ಮ ಪಾಟೀಲ್ ಮತ್ತು ಅಕ್ಕನ ಗಂಡ ಆದಿಲಿಂಗ ಪಾಟೀಲ್ ಇಬ್ಬರು ಲಾಯರ್ ಇಟ್ಟು ಬೇಲ್ ಮೇಲೆ ಬಿಡಿಸಿಕೊಂಡು ಬರುವ ಹೋರಾಟ ಮಾಡಿದ್ರು. ಆ ಘಟನೆಯನ್ನ ಇವತ್ತಿಗೂ ಮೆಲುಕು ಹಾಕುವ ಚೆನ್ನಮ್ಮ ನೋವಿನಿಂದಲೇ ತಮ್ಮಂದಿರ ಕದನ ಕಥೆಯನ್ನ ಹೇಳ್ತಾರೆ ಕೇಳಿ. ನಮ್ಮ ದೊಡ್ಡ ತನ್ನ ಸಿದ್ದಪ್ಪ ಏನಂದ, ಅಕ್ಕ ಹೊಲ್ದಾಗ ಜಗಳ ನಡವ, ನನ್ನ ಜೋಡಾತದ ಅವ್ನಿಗೆ ಕೊಟ್ಟು ಕಳಿಸ್ತಾನೆ. ಟೀಕ್ ಅದ ನಾನು ಕೊಟ್ಟು ಕಳಿಸ್ರಿ. ಅದೇ ನಂದು ನಿಂದು ಹೇಳಿ ಕೂತ್ರು. ಹೊಲ್ದು ಕಾಟದ ನಂದು ಕೀಟದ ಆಳದ್ರು ಮಾಡಿದ್ರು. ಅದೇನೂ ಇದು ಆಗಲಿಲ್ಲ. ಕಡಿಕ ಹತ್ಯೆ ಆಯ್ತು. ರಾಂಪುರ ಹತ್ಯಾಕಾಂಡದ ಕೇಸಲ್ಲಿ ಸಿದ್ದಪ್ಪ ಬೋರಗಿ, ಶಿವಾಜಿ ಬೋರಗಿ ಮತ್ತು ಟೀಮ್ ಬೇಲ್ ಮೇಲೆ ಹೊರಬಂದಿತ್ತು. ಆದ್ರೆ ಕೇಸು ನಡೀತಾನೇ ಇತ್ತು. ಅದೊಂದು ದಿನ ಕೇಸು ಫೈನಲ್ ಆಗಿ ಕೋರ್ಟಲ್ಲಿ ಜೀವಾವಧಿ ಶಿಕ್ಷೆನೂ ಆಗಿತ್ತು. ಆದ್ರೂ ಕಾನೂನು ಸಮರವನ್ನ ಮುಂದುವರೆಸಿದ್ರು ಬೋರಗಿ ಕುಟುಂಬದವರು. ಆದ್ರೆ ತಮ್ಮ ಮನೆಯ 4 ಮಂದಿಯನ್ನ ಕೊಂದ್ರು ಸಿದ್ದಪ್ಪ ಬೋರಗಿ ಟೀಮು ಊರ್ ತುಂಬಾ ಜುಮ್ ಅಂತ ಓಡಾಡ್ತಾ ಇರೋದನ್ನ ನೋಡಿದ ಎದುರಾಳಿಗಳು ಅಕ್ಷರಶಃ ಕೊತ ಕೊತ ಅಂತ ಕುದಿಯೋದಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಸಿದ್ದಪ್ಪ ಬೋರಗಿ, ಕೇಶಪ್ಪ ತಾವರ್ಕೇಡ್ ಸೇರಿದಂತೆ ದೇವಣಗಾಂವದ ಸಾಹುಕಾರ್ ಹವಾ ಜೋರಾಗಿ ಬಿಟ್ಟಿತ್ತು. ಅದರಲ್ಲೂ ನಾಟಕದ ಹುಚ್ಚು ಹೆಚ್ಚಾಗಿದ್ದ ಕೇಶಪ್ಪ ತಾವರ್ಖೇಡ್ ಇಡೀ ಟೀಮಿನ ಸಮೇತ ನಾಟಕ ನೋಡೋದಕ್ಕೆ ಹೋದ್ರಂತೂ ಆ ಕ್ರೇಜು ಬೇರೆಯದ್ದೇ ಲೆವೆಲ್ನಲ್ಲಿರ್ತಿತ್ತು. ಪೊಲೀಸರಿಗೆ ಕಣ್ಣಿಗೆ ಬೀಳಲಾರದ ದೃಷ್ಟಿಯಿಂದ ಒಂದು ಕಂಬಳಿ ಹೊಚ್ಕೊಂಡು ಅವ್ರ ಆ ಥರ ಆದ್ರದ್ದು ನಡ್ಕೊಂಡು ಒಂದು ಊರಿಗೊಂದು ಹೋಗುವಂಥ ಒಂದು ಸೃಷ್ಟಿ. ಆವಾಗ ಒಂದು ಗ್ರಾಮದಲ್ಲಿ ನಾಟಕ ನಡೆದಿದ್ದಪ್ಪ ಅಂದ್ರೆ ಸೈಕಲ್ ತೊಗೊಂಡು ಇವ್ರು ಬಂದಾರಪ್ಪ ಅಂದ್ರೆ ಇಡೀ ಊರೊಳಗೆ ಒಂದು ಹೆಸರು. ದೇವಣಗಾಂವದವರು ಕೇಶಪ್ಪ ತವ್ರಕಡ, ಶಿವಾಜಿ ಬೋರ್ಗಿ, ಸಿದ್ದಪ್ಪ ಬೋರ್ಗಿ ಅವರು ಸೈಕಲ್ ತೊಗೊಂಡು ಬಂದಾರ ನಾಟಕಕ್ಕಪ್ಪ ಅಂತಂದ್ರೆ ಅದೊಂದು ಒಂದು ಇತಿಹಾಸವಾಗ. ಬಡವ ಬದುಕಲೇಬೇಕಂತ ಹೇಳಿ ಒಂದು ನಾಟಕ ಮಾಡಿದ್ದೆವು. ಆ ನಾಟಕದ ಇನ್ಸ್ಪೆಕ್ಟರ್ ಆಗಿ ನಾ ಮಾಡಿದ್ದೆ. ಅವಾಗ ಹಳ್ಳಿ ಒಳಗೆ ನಾಟಕ ಮತ್ತು ಇಂಥವು ನಡಿಬೇಕಾದ್ರೆ ಅವರೆಲ್ಲ ಬರ್ತಿರೋ. ಬಂದವಾಗ 101 ಆಯಾರಿ 201 ಆಯಾರಿ ಮಾಡ್ಬೇಕಾದ್ರೆ ಒಂದು ದೊಡ್ಡ ಹೆಸರು ಅವಾಗ. ಎಸ್,
ರಾಂಪುರ ಹತ್ಯಾಕಾಂಡದ ನಂತರ ಸಿದ್ದಪ್ಪ ಬೋರಗಿ, ಕೇಶಪ್ಪ ಥಾವರ್ಕೇಡ್, ಶಿವಾಜಿ ಬೋರಗಿ ಮೂವರು ಎಲ್ಲೇ ಹೋದ್ರು ಜೊತೆಯಾಗೇ ಹೋಗ್ತಿದ್ರು, ಜೊತೆಯಾಗೇ ಇರ್ತಿದ್ರು. ರಾತ್ರಿ ಹೊತ್ತು ನಾಟಕ ನೋಡ್ಬೇಕು ಅಂತ ಅಂದ್ಕೊಂಡ್ರು ಜೊತೆಯಾಗೇ ಹೋಗ್ತಿದ್ರು, ಜೊತೆಯಾಗೇ ಬರ್ತಿದ್ರು. ಈ ಮೂವರು ಜೊತೆಯಲ್ಲಿದ್ದರೆ ಕೊಲ್ಲೋದು ಕಷ್ಟ ಅಂತ ತಿಳಿದ ಎದುರಾಳಿಗಳು ಸಿದ್ದಪ್ಪ ಬೋರಗಿ ಒಬ್ಬನೇ ಯಾವಾಗ ಸಿಕ್ತಾನೋ ಆಗ್ಲೇ ಮುಗಿಸ್ಬೇಕು ಅಂತ ಕಾಯ್ತಾ ಕೂತಿದ್ರು. ಆ ದಿನಾನು ಬಂದೇ ಬಿಡುತ್ತೆ. ಅದುವೇ ಬೋಸನೂರ್ ಶುಗರ್ ಫ್ಯಾಕ್ಟರಿಗೆ ದುಡ್ಡು ತರೋದಕ್ಕೆ ಅಂತ ಹೋಗಿದ್ದ ದಿನ. ಹಿಂಗೆ ಎಲ್ಲರೂ ಬೆನ್ನತ್ತನ ಕಬ್ಬು ಬೋಸನೂರ್ ಫ್ಯಾಕ್ಟ್ರಿಗೆ ಹಾಕಿರು. ಅದು ರೊಕ್ಕ ತರಸಲೆಕತ್ ಹೋದ್ರು. ಹೋದವ್ರು ಹೊಳೆ ಬರಲಿಲ್ಲ. ಬಾಣತನಕ್ಕೆ ಬಂದಿದ್ದ, ಅಲ್ಲೇ ಇದ್ದ. ಹೋಗಿ ಬರ್ತೀನಿ, ಕಬ್ಬಿನ ರೊಕ್ಕ ಕಬ್ಬು ಹಾಕಿನಿ, ರೊಕ್ಕ ತರ್ತೀನಿ ಅಂತ ಹೋದವ್ರು ಹೊಳೆ. ರಾಂಪುರದಲ್ಲಿ ನಡೆದ ಹೈದರಾಬಾದ್ ಹತ್ಯಾಕಾಂಡದ ನಂತರ ಸಿದ್ದಪ್ಪ ಬೋರಗಿ ಟೀಮಿನ ದ್ವೇಷ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು. ಆದ್ರೆ ಎದುರಾಳಿಗಳ ಕಡುಕೋಪ ಕೊತ ಅಂತ ಕುದೀತಾ ಇತ್ತು. ಅದೊಂದ್ಸಲ ಸಿದ್ದಪ್ಪನ ಟೀಮಿನ ಮೇಲೆ ಭೀಮಾ ಬ್ರಿಡ್ಜಿನ ಮೇಲೆ ದಾಳಿ ಮಾಡಿದ ಎದುರಾಳಿಗಳು ಮನಬಂದಂತೆ ಗುಂಡಿನ ದಾಳಿ ನಡೆಸಿದ್ರು. ಆ ಗುಂಡಿನ ದಾಳಿಯಲ್ಲಿ ಶಿವಾಜಿ ಬೋರಗಿ, ಕೇಶಪ್ಪ ಥಾವರ್ಕೇಡ್ ಸೇರಿದಂತೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ರು. ತನ್ನ ಕಡೆಯವರೆಲ್ಲ ಗುಂಡೇಟು ತಿಂದು ಆಸ್ಪತ್ರೆಯಲ್ಲಿ ವಿಲ ಒದ್ದಾಡ್ತಿರೋದನ್ನ ನೋಡಿದ ಸಿದ್ದಪ್ಪ ಬೋರಗಿ ಅವರನ್ನ ಬದುಕಿಸಿಕೊಳ್ಳಬೇಕು ಅಂತ ನಿರ್ಧರಿಸಿ ಬಿಟ್ಟಿದ್ದ. ಅದಕ್ಕೆ ದುಡ್ಡು ಬೇಕು. ಆ ದುಡ್ಡನ್ನ ಎಲ್ಲಿಂದ ತರೋದು ಅಂತ ಯೋಚಿಸಿದಾಗ ಹೊಳೆದದ್ದೇ ಬೋಸನೂರ್ ಶುಗರ್ ಫ್ಯಾಕ್ಟರಿ. ಸಿದ್ದಪ್ಪ ಬೋರ್ಗಿದು 106 ಎಕರೆ ಕಬ್ಬಿನ ಹೊಲ. ಆ ಕಬ್ಬನ್ನೆಲ್ಲ ಬೋಸನೂರ್ ಶುಗರ್ ಫ್ಯಾಕ್ಟರಿಗೆ ಹಾಕಿದ್ದ ಸಿದ್ದಪ್ಪ ಬೋರಗಿ ಆ ದುಡ್ಡನ್ನ ಈಸ್ಕೊಂಡು ಬಂದ್ರಾಯ್ತು ಅಂತ ಹೊರಟು ನಿಂತಿದ್ದ. ಆದ್ರೆ ಸದ್ಯಕ್ಕೆ ದೇವಣಗಾಮಕ್ಕೆ ಬರಬ್ಯಾಡ್ರಿ ಸಾವ್ಕಾರ್ರೆ, ಟೈಮು ಚಂದಿಲ್ಲ ಅಂತ ಹೇಳಿದ್ದ ಸಿದ್ದಪ್ಪನ ಆಪ್ತ ಹೇರಾಪುರ ಬಸಪ್ಪ. ಊರಲ್ಲಿ ಏನೇ ಇದ್ರು ಅದನ್ನ ನನಗೆ ಹೇಳ್ರಿ, ನಾನು ಮಾಡ್ತೀನಿ ಅಂತ ಸಿದ್ದಪ್ಪ ಬೋರಗಿಗೆ ಹೇಳಿ ಆತನ ಬೆನ್ನಿಗೆ ನಿಂತಿದ್ದ. ಆದ್ರೆ ಇದು ಎದುರಾಳಿಗಳಿಗೆ ಗೊತ್ತಾಗಿದ್ದೇ ತಡ. ಹೇರಾಪುರ ಬಸಪ್ಪನ ಕಾಲನ್ನೇ ಕತ್ತರಿಸಿ ಬಿಟ್ಟಿದ್ರು. ಭಾಳ ತಿಂದಾಗ ಬಂದ್ರಿ ಆ ಟೈಮ್ದಾಗ ಅವರು ಫ್ಯಾಕ್ಟ್ರಿಗೆ 10 ಜನ ತರ್ತೀನಿ ಅಂದ್ಮ್ಯಾಗ ಅವ್ರ ಫ್ರೆಂಡ್ ಅಂದ್ರು ಹೋಗಕತ್ತಿದ್ದಮ್ಮು. ನಾ ಜರ ಅರ್ಬಿ ಬಟ್ಟಿ ಬಿಟ್ಟು ಅದು ಇದು ತೊಗೊಂಡು ಬರ್ತೀನಿ ಊರಾಗ. ಬ್ಯಾಡೋ ನೀ ಊರಿಗೆ ಹೋಗಬೇಡ, ಹೀರಾಪುರ ಬಸರಾಜ್ ಅವರು ಹೋಗಬೇಡ ನೀ ಊರಿಗೆ ಅಂಕ ಇದು ಮಾಡಬೇಡ, ಎಲ್ಲ ತಂಗ ನಡೆದದ ಅಲ್ಲಿ. ಇಲ್ಲ ನಾ ತರ್ತೀನಿ ಅಂದ್ರು. ಅವ್ರು ಅಲ್ಲಿ ಹೋದ್ರು, ಅವ್ರ ಕಾಲು ಕಡಿದ್ರಿ. ಯಾರಿಗೆ? ಬಸರಾಜ್ ಹೀರಾಪುರ ಬಸವ್ರಿ. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಆಸ್ಪತ್ರೆ ಸೇರಿದ್ರು. ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ, ಉಪಟಳ ಕೊಡ್ತಿರೋ ಎದುರಾಳಿಗಳ ವಿರುದ್ಧ ಮತ್ತೆ ಹೋರಾಡೋದಕ್ಕೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಅಂತ ಭಾವಿಸಿದ ಸಿದ್ದಪ್ಪ ಬೋರಗಿ ಯಾರಿಗೂ ಗೊತ್ತಿಲ್ಲದೆ ಸಣ್ಣ ಚೀಲದಲ್ಲಿ ಬಂದೂಕನ್ನ ಇಟ್ಕೊಂಡು ಸಣ್ಣ ಸೈಕಲ್ ಒಂದನ್ನ ಹತ್ಕೊಂಡು ಬೋಸನೂರ್ ಶುಗರ್ ಫ್ಯಾಕ್ಟರಿಗೆ ಬಂದೇ ಬಿಟ್ಟಿದ್ರು. ಹೀಗೆ ದುಡ್ಡು ತಗೊಳ್ಳೋದಕ್ಕೆ ಬಂದಿದ್ದ ಸಿದ್ದಪ್ಪ ಬೋರಗಿ ಏನಾದ ಅನ್ನೋದು ಇವತ್ತಿಗೂ ಗೊತ್ತೇ ಇಲ್ಲ. ಸಿದ್ದಪ್ಪ ಬೋರಗಿ ಆ ಕ್ಷಣದಿಂದ ನಿಗೂಢವಾಗಿ ಕಣ್ಮರೆಯಾಗಿ ಬಿಟ್ಟಿದ್ದ. ರಾಂಪುರದಲ್ಲಿ ನಡೆದ ಹೈದರಾಬಾದ್ ಹತ್ಯಾಕಾಂಡ ತುಂಬಾನೇ ಭೀಕರವಾಗಿತ್ತು. ಆ 4 ಕೊಲೆಗೆ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಎದುರಾಳಿಗಳು ಕಾಯ್ತಾನೆ ಇದ್ರು. ಬಾಂಬು, ಬಂದೂಕು, ಬುಲೆಟ್ಟುಗಳನ್ನ ಜೀಪಲ್ಲಿ ತುಂಬಿಕೊಂಡು ಸಿಕ್ಕಲ್ಲಿ ಓಡಾಡೋದಕ್ಕೆ ಶುರು ಮಾಡಿತ್ತು ಎದುರಾಳಿಗಳ ಪಡೆ. ಆಗ ಒಂದಿನ ಅವರ ಕಣ್ಣಿಗೆ ಬಿದ್ದಿದ್ದೆ ಸಿದ್ದಪ್ಪ ಬೋರಗಿ. ಅಷ್ಟಕ್ಕೂ ಸಿದ್ದಪ್ಪ ಬೋರಗಿಯನ್ನ ಕಂಡ ಆ ಎದುರಾಳಿಗಳು ಏನ್ ಮಾಡಿದ್ರು? ಎಷ್ಟು ಭೀಕರವಾಗಿ ರಾಂಪುರ ಹತ್ಯಾಕಾಂಡದ ಪ್ರತಿಕಾರ ತೀರಿಸಿಕೊಂಡ್ರು? ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ತಮ್ಮ ತಂದೆ ಕೊಲೆಗೆ ಸಿದ್ದಪ್ಪ ಬೋರಗಿ ರಾಂಪುರದಲ್ಲಿ 4 ಕೊಂದು ಹಾಕಿದ್ರು. ಆ 4 ಕೊಲೆಗೆ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಎದುರಾಳಿಗಳು ಕಾಯ್ತಾ ಕೂತಿದ್ರು. ಒಂದೆರಡು ಸಲ ಸಿದ್ದಪ್ಪ ಬೋರಗಿ ಟೀಮಿನ ಮೇಲೂ ದಾಳಿ ಮಾಡಿದ್ರು. ಆಗ ತಪ್ಪಿಸ್ಕೊಂಡು ಓಡೋಗಿದ್ರು. ಆದ್ರೆ ಅಂದು ತಪ್ಪಿಸಿಕೊಂಡಿದ್ದ ಸಿದ್ದಪ್ಪ ಬೋರಗಿ ಅದೊಂದು ದಿನ ಎದುರಾಳಿಗಳ ಕೈಗೆ ಸಿಕ್ಕೇ ಬಿಟ್ಟಿದ್ದ. ಅದು ಒಂಟಿಯಾಗಿ.
ಆವತ್ತು ತನ್ನವರಿಗೋಸ್ಕರ ಕಬ್ಬು ಮಾರಿದ ದುಡ್ಡು ತಗೊಂಡು ಬರ್ತೀನಿ ಅಂತೇಳಿ ಬೂಸನೂರ್ ಶುಗರ್ ಫ್ಯಾಕ್ಟರಿಗೆ ಬಂದಿದ್ರು ಸಿದ್ದಪ್ಪ ಬೋರಗಿ. ಅದು ಒಂಟಿಯಾಗಿ. ಸಿದ್ದಪ್ಪ ಬೋರಗಿ ಜೊತೆ ಒಬ್ಬ ವ್ಯಕ್ತಿನೂ ಬಂದಿದ್ದನಾದ್ರೂ ಆತ ಸಿದ್ದಪ್ಪನನ್ನ ಬಿಟ್ಟು ಓಡಿ ಹೋಗಿದ್ದ. ಇದ್ಯಾವುದರ ಪರಿವೇ ಇಲ್ಲದೆ ಶುಗರ್ ಫ್ಯಾಕ್ಟರಿ ರೋಡಲ್ಲಿ ಸೈಕಲ್ ಓಡಿಸ್ಕೊಂಡು ಬರ್ತಿದ್ದ ಸಿದ್ದಪ್ಪ ಬೋರಗಿಗೆ ಒಂದು ಆಘಾತವು ಎದುರಾಗಿತ್ತು. ಆ ಆಘಾತವೇನು ಗೊತ್ತಾ? ಎದುರಾಳಿಗಳು ಜೀಪಲ್ಲಿ ಬಂದು ಎದುರಿಗೆ ನಿಂತು ಬಿಟ್ಟಿದ್ರು. ಕಬ್ಬಿನ ಸಲುವಾಗಿ ಬೋಸ್ನೂರ್ ಫ್ಯಾಕ್ಟರಿ ಒಳಗ ದುಡ್ಡು ತರ್ಲಕ್ಕಂತ ಹೋಗ್ತಾರೆ ಇವರು. ಅವರ ಪ್ರತಿಸ್ಪರ್ಧಿ ಹಂತಕರು ಹದ್ದಿನ ಕಣ್ಣಿನ ಕಾಯ್ತಾರೆ ಇವರು. ಯಾವಾಗಲೂ ಇವ್ರು ಮುಟ್ಟುಗೋಲ್ ಹಾಕ್ಬೇಕು, ಇವ್ರು ಪಡಿಬೇಕಂತ ಹೇಳಿ ಅವರು ಶಪಥ್ ಮಾಡಿರ್ತಾರ. ಇವ್ರ ಅಪೋಸಿಟ್ ಗ್ಯಾಂಗ್ ಅವರು ಬೋಸ್ನೂರ್ ಫ್ಯಾಕ್ಟರಿ ಇವ್ರು ದುಡ್ಡು ತರ್ಲಕ್ ಹೋದಾಗ ಹೆಂಗ್ ಹೋಗುತ್ತಾನಪ್ಪ ಅಂದ್ರ ಸಿದ್ದಪ್ಪ ಬೋರ್ಗಿ ಸೈಕಲ್ ಮ್ಯಾಗ ಹೋಗ್ತಾರ ಇವ್ರು. ಸೈಕಲ್ ಅಂದ್ರೆ ಅವು ದೊಡ್ಡ ಒಂದು ವಾಹನ. ಅವಾಗ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬೇವುಗಾರಿಕೆ ಆಗಿಂದ ಹಿಡ್ಕೊಂಡು ಅವ್ರು ಸುಳ್ಳು ತಗೊಂಬೇಕಾದ್ರೆ ಒಂದು ಮನುಷ್ಯ ಇರ್ತಾನಲ್ಲ ಫ್ಯಾಕ್ಟ್ರಿ ಒಳಗ. ಅವ್ ಹೇಳ್ತಾನ, ಸಿದ್ದಪ್ಪ ಸಾವ್ಕಾರ ಈಗ ಬಂದು ದುಡ್ಡು ತಗೊಂಡು ವಾಪಸ್ ಈಗ ಬಿಡ್ತಾನ ಅಂತ ಹೇಳ್ತಾರ. ಆ ಒಂದು ಬರುವ ಟೈಮ್ದೊಳಗ ಸೈಕಲ್ ಬರುತ್ತೆ. ಸಿದ್ದಪ್ಪ ಸಾವ್ಕಾರ ಬರ್ಬರವಾಗಿ ಅವನು ಹೊಡೆದು ಇವತ್ತಿನ ತನನು ಅವನ್ನ ದೇಹವನ್ನ ಹೇಗೆ ಎಲ್ಲಿ ಏನ್ ಮಾಡಿರುತ್ತೆ ಇವತ್ತಿಗೆ ಯಾರಿಗೂ ಗೊತ್ತಿಲ್ಲ. ಎಸ್, ಆವತ್ತು ಸಿದ್ದಪ್ಪ ಬೋರಗಿಯನ್ನ ಒಂಟಿಯಾಗಿ ಬೋಸನೂರ್ ಶುಗರ್ ಫ್ಯಾಕ್ಟರಿ ಕಡೆ ಬರುವಂತೆ ಮಾಡಿದ್ದೇ ಎದುರಾಳಿಗಳು. ಅದ್ಯಾವುದರ ಪರಿವೇ ಇಲ್ಲದೆ ಸಿದ್ದಪ್ಪ ಬೋರಗಿ ದುಡ್ಡು ತರೋದಕ್ಕೆ ಅಂತ ಒಂಟಿಯಾಗಿ ಬಂದಿದ್ದ. ದುಡ್ಡು ತಗೊಂಡು ವಾಪಸ್ ಹೋಗ್ಬೇಕಾದ್ರೆ ಹೊರಗಡೆ ವೈರಿಗಳು ಜೀಪಲ್ಲಿ ಬಂದು ಎದುರಿಗೆ ನಿಂತು ಬಿಟ್ಟಿದ್ರು. ಎದುರಾಳಿಗಳು ಬಂದಿರೋದನ್ನ ಕಂಡ ಸಿದ್ದಪ್ಪ ಸಾಹುಕಾರ ತನ್ನಲ್ಲಿದ್ದ ಪಿಸ್ತೂಲ್ ತೆಗೆದು ಶೂಟ್ ಮಾಡುವಷ್ಟರಲ್ಲಿ ಸಿದ್ದಪ್ಪ ಸಾಹುಕಾರನ ತಲೆಗೆ ಹೊಕ್ಕು ಬಿಡುತ್ತೆ ವೈರಿಗಳು ಫೈರ್ ಮಾಡಿದ ಗೋಲಿ. ಬೂಸ್ನೂರ್ ಫ್ಯಾಕ್ಟ್ರಿಗೆ ಇವ್ರು ಹ್ಯಾಂಗ ಕಬ್ಬಾಕಿರಿ. ನಾಲ್ಕು ಬೂಸ್ನೂರ್ ಫ್ಯಾಕ್ಟ್ರಿಗೆ ಹೋಗ್ತಾ ಇರ್ತೀನಿ. ಅವಾಗ ಅವ್ರು ಗಾಡಿ ಒಯ್ಯಂದ್ರಿ. ಗಾಡಿ ಒಯ್ಯನ್ ಮಾತು ಅವ್ರಿಗೆ ಸಂಶಯ ಆದ್ರಿ ಹ್ಯಾಂಗ. ನಾ ಸೈಕಲ್ ಮ್ಯಾಗ ಹೋಗೋಣ ಬರ್ತೀನಿ. ಯಾರಿಗೊಂದು ಹೇಳಿದಿಲ್ರಿ ಅವರು. ಹೋಗೋಣ ಎಲ್ಲರೂ ಫ್ಯಾಕ್ಟ್ರಿ ಅದು ಪಟ್ಕೊಂಡು ಹೋಗಿ ಬಂದ್ರಿ ಆಯ್ತತ್ ಅವ್ರು ತಿಳ್ಕೊಂಡ್ರಿ. ಅಲ್ಲೇ ಅವ್ರಿಗೆ ಯಾರು ಟಿಪ್ಸ್ ಕೊಟ್ರಿ ಅವ್ರ ಫ್ರೆಂಡ್ದಾಗೆ ಅಲ್ಲಿ ಯಾರು ಅದು ಗುರುತಾಗಿಲ್ಲ. ಅವ್ರು ಇದನ್ನ ಅಲ್ಲಿ ನಮ್ಮ ಮಾಮ ಇಲ್ಲ ಇದು ಜೀಪ್ ಬತ್ತತ್ರಿ. ಅಲ್ಲಿ ಸ್ಥಾನಿಕ ಮಂದಿ ಹೇಳಿದ್ರತ್ತ, ಈ ಕಡೆ ಇವ್ರು ಹೊಂಟಿರಿ ಜೀಪ್ ಬತ್ತು. ಜೀಪ್ ಬಂದ್ಮ್ಯಾಗ ಒಂದು ಗೋಳಿ ಹೊಡೆದ್ರಿ. ಫೈರಿಂಗ್ ಒಂದು ಧೂಳು ಎಳೆದು ಒಂದು ಇದ್ರದ್ದು ಹೊಗೆ ಆಯ್ತು ರೀ. ಒಂದು ಬಾಂಬ್ ಕೊಟ್ರಿ. ಎಲ್ಲ ಕಡೆ ಹೊಗೆ ಆಲತ್ತಿತ್ತು. ಆರ್ದಾಗಿಲ್ಲೇನು ಬಂದ್ರು ಅವ್ರು ಒಂದು ಗೋಳಿ ಹೊಡೆದ್ರು. ಗೋಳಿ ಹೊಡೆದಿಲ್ಲ ಅವರಿಗೆ ತೊಗೊಂಡು ಆ ಡೇಟ್ ಬಾಡಿ ಸಗಟ ಜೀಪ್ದ ಹಾಕೊಂಡು ಹೋಗ್ಬಿಟ್ರಿ. ಡೇಟ್ ಬಾಡಿ ಜೀಪ್ದ ಹಾಕೊಂಡು ಹೋದ್ಮ್ಯಾಗ ಅಲ್ಲೇನು ಹಿಂದ್ರಗಡೆ ನಮ್ಮ ಮಾಮದವ್ರಿ ಒಬ್ಬನಿಗೆ ಯಾಕೆ ಬಿಟ್ರಿ ನಮ್ಮ ಶಿವಾಜಿ ಬೋರಿಗೆ, ನಮ್ಮ ಅಣ್ಣಗೆ ಒಬ್ಬನಿಗೆ ಯಾಕೆ ಬಿಟ್ರಿ ನೀವು ಹಿಂಗೆ ಬಿಟ್ರಿ ಅಂತ ಅವ್ರು ಅಲ್ಲಿ ಹೋದ್ರಿ. ಅಲ್ಲಿ ಹೋಗಟ್ಲೆ ಹಿಂಗೆ ಅಂತಾರ್ರಿ, ತೆಲಿದು ಒಂದು ಇಟ್ಟು ಪಟ್ಟಿ ಬಿದ್ದಿತ್ತತ್ರಿ. ಇವ್ರು ಬಳಕಾಸ್ರಿ ಅಲ್ಲಿ ಗೋಳಿಲೇನು ಅವ್ನಿಗೆ ತೆಲಿಗೆ ಹೊಡೆದಾರ. ನಮ್ಮ ಅಣ್ಣೇನು ಉಳ್ದಿಲ್ಲ ಅಂದ್ರೆ ನಮ್ಮ ಮಾಮ ಶಿವಾಜಿ ಬೋರಿಗೆ ನಮ್ಮ ಅಣ್ಣೇನು ಇರೋದಾಗ ಉಳ್ದಿಲ್ಲಪ್ಪೋ ಅವ್ನಿಗೆ ಹೊಡೆದ್ರು ಘಾತ ಐತಂದ್ರೆ ಅವ್ರು ಹೇಳತ್ರಿ. ಸಿದ್ದಪ್ಪ ಬೋರಗಿ ಕೊಲೆಯಾಗಿದೆ ಅನ್ನೋದು ಅದಾಗಲೇ ಎಲ್ಲರಿಗೂ ಗೊತ್ತಾಗಿತ್ತು. ಶರಣಪ್ಪ ಬೋರಗಿಯನ್ನ ಕೊಂದ ವಿರೋಧಿಗಳು ಸಿದ್ದಪ್ಪ ಬೋರಗಿಯನ್ನು ಕೊಂದು ಮುಗಿಸಿದ್ದಾರೆ, ಹೆಣವನ್ನು ಸಿಗದಂತೆ ಮಾಡಿದ್ದಾರೆ ಅನ್ನೋದು ಭೀಮಾ ತೀರದಲ್ಲಿ ಸುದ್ದಿಯಾಗಿ ಬಿಟ್ಟಿತ್ತು. ಇದನ್ನೆಲ್ಲ ದೂರದಲ್ಲಿ ಕೂತ್ಕೊಂಡು ಕೇಳಿಸಿಕೊಳ್ತಿದ್ದ ಶಿವಾಜಿ ಬೋರಗಿ ತನ್ನ ಅಣ್ಣನ ಸಾವನ್ನ ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಆ ಅಳುವಿನಲ್ಲೇ ಸೇಡಿನ ಶಪಥವನ್ನೂ ಮಾಡಿದ್ದ. ಆ ಶಪಥಕ್ಕೆ ಸಾಕ್ಷಿಯಾಗಿದ್ದು ದೇವಣಗಾಂವದ ಲಕ್ಷ್ಮೀದೇವಿ. ವಧುವಿನ ಜಗಳದಿಂದ ಶರಣಪ್ಪ ಬೋರಗಿ ಹತ್ಯೆಯಾಯಿತು. ಅದಕ್ಕೆ ಪ್ರತಿಕಾರ ಎಂಬಂತೆ ರಾಂಪುರದಲ್ಲಿ ಹೈದ್ರಾ ಬಸ್ಸಿನಲ್ಲಿ 4 ಮಂದಿಯನ್ನ ಭೀಕರವಾಗಿ ಕೊಂದು ಹಾಕಿತ್ತು ಬೋರಗಿ ಪಡೆ. ಬೋರಗಿ ಪಡೆ ನಮ್ಮವರನ್ನ ಕೊಂದ್ರಲ್ಲ ಅಂತ ಹೇಳಿ ಮತ್ತೆ ಎದುರಾಳಿಗಳು ಪ್ಲಾನ್ ಮಾಡಿ ಸಿದ್ದಪ್ಪ ಬೋರಗಿಯನ್ನ ಕೊಂದು ಹಾಕಿದ್ರು. ಹೀಗೆ ಕೊಲೆಗೆ ಕೊಲೆ, ಪ್ರತಿಕಾರಕ್ಕೆ ಪ್ರತಿಕಾರ ಅಂತ ಹತ್ಯಾ ಸರಣಿಗಳು ಮುಂದುವರಿತಾನೆ ಹೋಗಿದ್ವು. ಅದ್ಯಾವಾಗ ಸಿದ್ದಪ್ಪ ಬೋರಗಿ ಹತ್ಯೆಯಾಯ್ತೋ ಅದರ ಪ್ರತಿಕಾರ ಇನ್ನೂ ಭೀಕರವಾಗಿತ್ತು. ಅಷ್ಟಕ್ಕೂ ಸಿದ್ದಪ್ಪ ಬೋರಗಿ ಹತ್ಯೆಗೆ ಪ್ರತಿಕಾರವಾಗಿ ಯಾರನ್ನ ಕೊಲ್ಲಲಾಯ್ತು ಗೊತ್ತಾ? ಭೀಮಾ ತೀರದ ಆ ಸೇಡಿನ ಕಥೆಯನ್ನ ತೋರಿಸ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.